ಸಫಲ ಆಗುತ್ತೆ ಸರ್, ಮತ್ತೆ ನೀವು ಸಚಿವರಾಗ್ತೀರಾ? ನನಗೆ ಸಚಿವ ಸ್ಥಾನ ಆಗ್ತದೋ ಹೋಗ್ತದೋ ಅದು ಎರಡನೇದದ್ದು. ನಾನು ಕೇಂದ್ರದ ಹೈಕಮಾಂಡ್ ಅವರಿಗೆ ನಾನು ಒತ್ತಾಯ ಮಾಡಿದ್ದೇವೆ, ಇಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಮಾಡಬೇಕು. ನಿವಾರಣೆ ಆಗದೇ ಇದ್ದರೆ ಸರ್ಕಾರಕ್ಕೂ ಕೂಡ ದುಷ್ಪರಿಣಾಮ ಆಗ್ತದೆ, ಪಕ್ಷಕ್ಕೂ ಕೂಡ ದುಷ್ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು. ಆ ತೀರ್ಮಾನ ನನ್ನ ಅಂದಾಜಿನ ಪ್ರಕಾರ ಮೇ 4ರ ಚುನಾವಣಾ ಫಲಿತಾಂಶ ಬಂದ ನಂತರ ಆಗಬಹುದು ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೇನೆ. ಫಲಿತಾಂಶ ಏನಾದರೂ ನೆಗೆಟಿವ್ ಬಂದರೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಸರ್? ಎಲ್ಲಿ ಬರ್ತದ್ರಿ, ಕಾಂಗ್ರೆಸ್ಸೇ ಬರೋದು ಅಂತ ಹೇಳಿದ್ರೆ ಎಲ್ಲಿ ಫಲಿತಾಂಶ ನೆಗೆಟಿವ್ ಅಂತ ಯಾಕೆ ಹೇಳ್ತೀರಿ? ಕೆಲವು ಸಮೀಕ್ಷೆಗಳು ಬಿಜೆಪಿನೇ ಬರುತ್ತೆ. ಯಾವ ಸಮೀಕ್ಷೆ ಹೇಳಿದಾರಪ್ಪ? ನಿಮ್ಮದೇ ಸಮೀಕ್ಷೆ, ನೀವೇ ಕಂಪ್ಲೇಂಟು, ನಿಮ್ಮದೇ ಇನ್ವೆಸ್ಟಿಗೇಷನ್ನು, ನಿಮ್ಮದೇ ಆರ್ಗ್ಯುಮೆಂಟು, ನಿಮ್ಮದೇ ಜಡ್ಜ್ಮೆಂಟು. ಸಿಎಂ ಸ್ಥಾನ ಏನಾದರೂ ಬದಲಾವಣೆ ಆಗುತ್ತಾ? ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರದಪ್ಪ, ಅದೆಲ್ಲ ಗೊತ್ತಾಯ್ತಾ? ಇಂಟರ್ನಲ್ ರಿಸರ್ವೇಷನ್ದು ಈಗ ಗೊಂದಲದ ಗೂಡು. 4 ಕೆಟಗರಿ ಏನು ಮಾಡಿದ್ದಾರೆ, 4 ಕೆಟಗರಿನಲ್ಲೂ ಕೂಡ ಇವತ್ತು ಸಮಾಧಾನ ಇಲ್ಲ. ಮತ್ತು ಜೊತೆಗೆ ಮೋಸ್ಟ್ ಡಿಸರ್ವಿಂಗ್ ರಿಸರ್ವೇಷನ್ಗೆ ಅಂದರೆ ಅಲೆಮಾರಿಗಳು ಅವರೆಲ್ಲ ಇದ್ದಂಥವ್ರು, ಅವ್ರುಗಳಿಗೆಲ್ಲ ಇದರಿಂದ ಎಕ್ಸ್ಕ್ಲೂಡ್ ಮಾಡಿ ಅವ್ರನ್ನ ಬೇರೆ ಕ್ಯಾಟಗರಿಯಲ್ಲಿ ಇಟ್ಟರೆ ನಿಜಕ್ಕೂ ಕೂಡ ಇದಕ್ಕಿಂತ ದೊಡ್ಡ ಅನ್ಯಾಯ ಯಾವುದೂ ಇಲ್ಲ ಅಂತೇಳಿ ನಾವು ಅನ್ಕೋಬೋದು. ಹೌದ್ರಿ, 7% ಮಾಡ್ತೀವಿ ಅಂತೇಳಿ ಎಲ್ಲ ಮಾಡಿದ್ರು 3% ಇಳಿಸಿದ್ದಾರೆ. ಅದಕ್ಕೆ ಇಂದಿರಾ ಸಾಹನಿ ಕೇಸಲ್ಲಿ 50% ಕ್ಯಾಪಿಂಗ್ ಏನಿದೆ ಅದು ಅಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಿರ್ಬೋದು. ಆದರೆ ಇದನ್ನು ನಾವು 9th ಶೆಡ್ಯೂಲಲ್ಲಿ, ಈಗ ನಮ್ಮ ಕರ್ನಾಟಕದಲ್ಲಿ 50% ರಿಸರ್ವೇಷನ್ನು, ಕೈ ತಕ್ಕೋ ಅವ್ರು ಹೇಳ್ತಿರೋದು ನಿಮಗೆ, ಕೂತ್ಕೊಳ್ಳೋದೇನು ಬೇಡಮ್ಮ ನೀನು ನಿಂತ್ಕಡಿಕೆ. ನಮ್ಮಲ್ಲಿ 50% ಇಂದಿರಾ ಸಾಹನಿ ಕೇಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ವಯ 50% ಇಟ್ಕೊಂಡಿದ್ದೀವಿ. ಈಗ ತಮಿಳ್ನಾಡಲ್ಲಿ 76% ರಿಸರ್ವೇಷನ್ ಇದೆ. ಈಗ 76% ರಿಸರ್ವೇಷನ್ ತಮಿಳ್ನಾಡವ್ರು ಹೆಂಗೆ ಮಾಡಿದ್ರು, ಅವರು ಈ ಒಂದು ಕಾಯ್ದೆಯನ್ನು 9th ಶೆಡ್ಯೂಲಲ್ಲಿ ಸೇರಿಸಿದ್ದಾರೆ. ಅದರಿಂದ ಈ 50%ದು ಕ್ಯಾಪಿಂಗ್ದು ಅನ್ವಯ ಆಗೋದಿಲ್ಲ. ನಮ್ಮಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರನೂ ಕೂಡ 9th ಶೆಡ್ಯೂಲಿಗೆ ಸೇರಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿನೆಲ್ಲ ಕೊಟ್ಟಿದ್ದಾರೆ. ಇವರು ಕೂಡ 9th ಶೆಡ್ಯೂಲಿಗೆ ಸೇರಿಸ್ಬೇಕಲ್ಲ ಕೇಂದ್ರದವರು. 9th ಶೆಡ್ಯೂಲಿಗೆ ಸೇರಿಸಿದ್ರೆ ನಾವು ರಿಸರ್ವೇಷನ್ ಪರ್ಸೆಂಟೇಜು 50%ಗಿಂತ ಹೆಚ್ಚಾದರೂ ಕೂಡ ಕಾನೂನಲ್ಲಿ ಅವಕಾಶ ಇರುತ್ತೆ 9th ಶೆಡ್ಯೂಲಿಗೆ ಸೇರಿದಾಗ. ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿನೂ ಕೂಡ ಮಾಡಿ ಪ್ರಸ್ತಾವನೆ ಕಳಿಸಿದ್ದಾರೆ. ಅವರು 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಆದಷ್ಟು ಜಾಗ್ರತೆ ಮಾಡಬೇಕು. ಈ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ.